ಹಲೋ ನಮಸ್ಕಾರ. ಧ್ರುವ ಸರ್ಜಾ ಅವರ ಮುಂದೆ ನಿರೀಕ್ಷೆಯಿಂದ ಬರ್ತಾ ಇರುವ ಕೆಡಿ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೇಲರ್ ರಿಲೀಸ್ ಡೇಟ್ ಕನ್ಫರ್ಮ್. ಹಾಗೆ ಹೊಸದಾಗಿ ವಿನಯ್ ರಾಜ್ಕುಮಾರ್ ಅವರ ನಿರೀಕ್ಷೆಯ ಪೆಪ್ಪೆ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಇನ್ನು ಉಪೇಂದ್ರ ಅವರ ಕೆರಿಯರ್ನಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಬುದ್ಧಿವಂತ ಸಿನಿಮಾದ 2ನೇ ಭಾಗ. ಸಿನಿಮಾ ತಂಡವು ಸಿನಿಮಾದ ಪೋಸ್ಟರ್ಗಳನ್ನು ರಿಲೀಸ್ ಮಾಡುವುದೇ ಹೊರತು ಸಿನಿಮಾವನ್ನು ಇದುವರೆಗೂ ಥಿಯೇಟರ್ಗೆ ರಿಲೀಸ್ ಮಾಡ್ತಾ ಇಲ್ಲ. ಕಮಿಂಗ್ ಸೂನ್ ಎಂದು ಎಲ್ಲ ಪೋಸ್ಟರ್ನಲ್ಲೂ ತಿಳಿಸಿದ್ರು ಕೂಡ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಇದೀಗ ಬುದ್ಧಿವಂತ ಸಿನಿಮಾದ 2ನೇ ಭಾಗದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಶ್ರೀನಗರ ಕಿಟ್ಟಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಅದು ಅಲ್ಲದೆ ಹೊಸದಾಗಿ ಪ್ರಜ್ವಲ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಜುಲೈ 26ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮಾಫಿಯಾ ಎನ್ನುವ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಆದಿತ್ಯ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ತಯಾರಾಗ್ತಾ ಇರುವ ಟೆರರ್ ಎನ್ನುವ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ಅವರು ಕಾಣಿಸಿಕೊಳ್ತಿದ್ದಾರೆ. ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ತಮಿಳುನಾಟ ವಿಜಯ್ ಸೇತುಪತಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಮಹಾರಾಜ ಎನ್ನುವ ಸಿನಿಮಾಗೆ ಥಿಯೇಟರ್ಗಳಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿಬಂದು ಚಿತ್ರವು ಥಿಯೇಟರ್ಗಳಲ್ಲಿ 100 ಕೋಟಿ ಗಡಿಯನ್ನು ಕೂಡ ದಾಟಿದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾನು ಹೇಳಿದ್ದಕ್ಕಿಂತ ಒಂದು ವಾರ ಮುಂಚೆ ಅಂದರೆ ಜುಲೈ 12ಕ್ಕೆ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ OTT ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಚಿತ್ರದ OTT ರಿಲೀಸ್ ನಡೆಸುವ ವೇಳೆಗೆ ಅಂದೇ ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಕೂಡ ಲಭ್ಯವಾಗಲಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 50 ಕೋಟಿ ಗಡಿಯನ್ನು 10 ದಿನಗಳಲ್ಲಿ ದಾಟಿದೆ. ಒಟ್ಟು 11 ದಿನದ ಕಲೆಕ್ಷನ್ ಅಂದರೆ ನಿನ್ನೆ ಕಲೆಕ್ಷನ್ ಅನ್ನು ಸೇರಿಸಿ ಇದೀಗ ಚಿತ್ರವು ಥಿಯೇಟರ್ಗಳಲ್ಲಿ 58 ಕೋಟಿ 65 ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಮಾಡಿಕೊಂಡಿದೆ. 800 ಕೋಟಿಯ ಸನಿಹ ಇದೀಗ ಸಿನಿಮಾ ವಿಶ್ವದಾದ್ಯಂತ ಕಲೆಕ್ಷನ್ ಅನ್ನು ಮಾಡಿದ್ದು, ಅದರಲ್ಲೂ ಸಿನಿಮಾವು ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಇದೀಗ ದಾಖಲೆ ಕಲೆಕ್ಷನ್ ಅಂತ ಮುಂದೆ ಸಾಗ್ತಾ ಇದೆ. ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಈ ಚಿತ್ರವು ಇದೀಗ ಇದುವರೆಗೂ 11 ದಿನಗಳಲ್ಲಿ 4 ಕೋಟಿ 93 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ. ಈ ಪೈಕಿ ನಿನ್ನೆ ಮಾತ್ರ ಈ ಚಿತ್ರವು 72 ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡುವ ಮೂಲಕ ಒಂದು ದೊಡ್ಡ ಕಲೆಕ್ಷನ್ನತ್ತ ಈ ಚಿತ್ರವು ಸಾಗುವುದು ಕಂಡು ಬರ್ತಾ ಇದೆ. ಸಿನಿಮಾವು ಒಟ್ಟಾಗಿ ಇದೀಗ ಈ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ ಸಲಾರ್ ಎನ್ನುವ ಸಿನಿಮಾದ ಅತ್ಯಂತ ಹೆಚ್ಚು ಕನ್ನಡ ಡಬ್ಡ್ ವರ್ಷನ್ ಕಲೆಕ್ಷನ್ ಅನ್ನು ಈ ಸಿನಿಮಾವು ಬ್ರೇಕ್ ಮಾಡುವುದಂತೂ ಇದೀಗ ಬಹುತೇಕ ಕನ್ಫರ್ಮ್ ಆಗಿ ಕಂಡು ಬರ್ತಾ ಇದೆ. ಇನ್ನು ಹೊಸದಾಗಿ ಚೈತ್ರಾ ಜೆ ಆಚಾರ್ ಅವರು ಇದೀಗ ತಮಿಳು ಸಿನಿಮಾದಲ್ಲೊಂದು ಕಾಣಿಸಿಕೊಳ್ಳಲಿದ್ದು, ತಮಿಳು ನಟ ಶಶಿಕುಮಾರ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಲಿದ್ದಾರೆ. ಸಿನಿಮಾಕ್ಕೆ ಮದರ್ ಇಂಡಿಯಾ ಎನ್ನುವ ಟೈಟಲ್ ಅನ್ನು ನೀಡಲಾಗಿದ್ದು, ಚೈತ್ರಾ ಜೆ ಆಚಾರ್ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ರಾಜ್ ಮುರುಗನ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಇದೀಗ ಮುಂದಿನ ದಿನಗಳಲ್ಲಿ ಸಿಗಲಿದೆ ಕೂಡ. ರಕ್ಷಿತ್ ಶೆಟ್ಟಿ ಅವರ ಪರಮ ಪಿಕ್ಚರ್ಸ್ ನಿರ್ಮಾಣ ಮಾಡಿ ಈ ಬರುವ ಆಗಸ್ಟ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಕನ್ನಡದ ಹೊಸದಾದ ರೊಮ್ಯಾಂಟಿಕಲ್ ಡ್ರಾಮಾ ಚಿತ್ರವಾಗಿದೆ. ವಿಹಾನ್ ಅಂಕಿತಾ ಅಮರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಇಬ್ಬನಿ ತಬ್ಬಿದ ಇಳೆಯಲಿ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾದ ಮೊದಲ ಹಾಡು ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು, ಚಿತ್ರದ 2ನೇ ಹಾಡನ್ನು ಜುಲೈ 11ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಕಿರಣ್ ರಾಜ್ ಅಭಿನಯದ ಚಿತ್ರವಾಗಿದೆ ರಾಣಿ ಎನ್ನುವ ಸಿನಿಮಾವನ್ನು ಗುರುರಾಜ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದು, ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅನಿರುದ್ಧ್ ಜತ್ಕರ್ ಅಭಿನಯದ ಶೆಫ್ ಚಿದಂಬರ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 25 ದಿನಗಳನ್ನು ಸಕ್ಸಸ್ಫುಲ್ ಆಗಿ ದಾಟಿದೆ. ಚಿತ್ರಕ್ಕೆ ಥಿಯೇಟರ್ಗಳಿಂದ ಹೆಚ್ಚಾಗಿ ಆವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಈ ಸಿನಿಮಾವನ್ನು ರಾಘು ಎನ್ನುವ ಸಿನಿಮಾದ ನಿರ್ದೇಶಕ ಆನಂದ್ ರಾಜ್ ಅವರು ನಿರ್ದೇಶನ ಕೂಡ ಮಾಡಿದ್ರು. ವಸಿಷ್ಠ ಸಿಂಹ ನಾಯಕ ನಟರಾಗಿ ರಿಲೀಸ್ ಆಗಿದ್ದ ಲವ್ಲಿ ಎನ್ನುವ ಸಿನಿಮಾ ಕೂಡ ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ 25 ದಿನಗಳನ್ನು ದಾಟಿದೆ. ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ಕಲೆಕ್ಷನ್ ಹಾಗೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ವಿನಯ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲಿ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರುವ ಚಿತ್ರವಾಗಿದೆ ಪೆಪ್ಪೆ ಎನ್ನುವ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಶ್ರೀಲಸ್ ಎಸ್ ನಾಯರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಈಗಾಗಲೇ ಸಿನಿಮಾದ ಹಲವಾರು ಟೀಸರ್ ಪೋಸ್ಟರ್ಗಳಿಂದ ಒಂದು ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ಗಾಗಿ ತಯಾರು ನಡೆಸ್ತಾ ಇದ್ದು, ಸಿನಿಮಾ ಆಗಸ್ಟ್ ತಿಂಗಳಿನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ಕೆಲವು ವಾರದ ಹಿಂದೆ ನೀಡಿದ್ದ ಅಪ್ಡೇಟ್ ವಿಡಿಯೋ ತಿಳಿಸಿದ್ದೆ. ಇದೀಗ ಈ ಮಾಹಿತಿಯ ಬೆನ್ನಲ್ಲೇ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಮಾಹಿತಿ ಕೂಡ ದೊರಕಿದ್ದು, ಚಿತ್ರತಂಡವು ಚಿತ್ರವನ್ನು ಈ ಬರುವ ಆಗಸ್ಟ್ 30ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಹೊಸದಾದ ಅಪ್ಡೇಟ್ ಕೂಡ ಕೇಳಿ ಬಂದಿದೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈ ತಿಂಗಳಿನಲ್ಲಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ ಕೂಡ ಇದೆ. ಯಾರೆಲ್ಲ ಚಿತ್ರಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಣ್ಣನವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಭೈರತಿ ರಣಗಲ್ ಎನ್ನುವ ಸಿನಿಮಾ. ಈ ಚಿತ್ರವು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದ್ದು, ಜುಲೈ 12ಕ್ಕೆ ಈ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಅಂದರೆ ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಆನಂದ್ ಆಡಿಯೋ ಪಡೆದುಕೊಂಡಿದೆ ಎನ್ನುವುದನ್ನು ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ಕನ್ನಡ ಸಿನಿಮಾ ರಂಗದ ಈ ವರ್ಷದ ನಿರೀಕ್ಷೆಯ ಸಿನಿಮಾದಲ್ಲೊಂದಾಗಿದೆ ಧ್ರುವ ಸರ್ಜಾ ಅಭಿನಯದ ಕೆಡಿ ಎನ್ನುವ ಪ್ಯಾನ್ ಇಂಡಿಯಾ ಸಿನಿಮಾ.
ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ನಟಿಸಿದ್ದು ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂತೂ ಸದ್ಯಕ್ಕೆ ಇದೆ. ಸಿನಿಮಾವನ್ನು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ತಿಳಿಸಿದ್ದಾರೆ. ದಿ ವಿಲನ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಆವರೇಜ್ ಸದನ್ನು ಮಾಡಿದ ಬಳಿಕ ಪ್ರೇಮ್ ನಿರ್ದೇಶನದಲ್ಲಿ ಈ ಸಿನಿಮಾ ಮತ್ತೊಂದು ಮಲ್ಟಿಸ್ಟಾರ್ ಸಿನಿಮಾವಾಗಿ ಮೇಕಿಂಗ್ ಆಗಿದೆ. ಇದೀಗ ಚಿತ್ರತಂಡವು ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ ಕೇಳಿ ಬಂದಿದೆ. ಈ ಬರುವ ಸೆಪ್ಟೆಂಬರ್ 5-6ಕ್ಕೆ ನಡೀತಾ ಇರುವ ಇಫಾ ಉತ್ಸವಂ ಎನ್ನುವ ಈವೆಂಟ್ನಲ್ಲಿ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದಲೇ ಈ ಸಿನಿಮಾದ ಟ್ರೈಲರ್ ಯೂಟ್ಯೂಬ್ನಲ್ಲಿ ಸೆಪ್ಟೆಂಬರ್ 6 ಅಥವಾ 7ಕ್ಕೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಈ ಸಿನಿಮಾದ ಅಪ್ಡೇಟ್ಸ್ಗಳು ಕೂಡ ಆ ಬಳಿಕ ಸಿನಿಮಾ ತಂಡದ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಬರಲಿದ್ದು, ಕಿವಿನ್ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾ ಬಂದಿರುವುದರಿಂದ ಸಿನಿಮಾ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇರುತ್ತೆ ಎನ್ನುವುದು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಸಿನಿಮಾವು ಭಾರತದಾದ್ಯಂತ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರಿಯನ್ನು ಕೂಡ ನಡೆಸಲಿದೆ. ಆದ್ದರಿಂದಲೇ ಕೆಡಿ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸೆಪ್ಟೆಂಬರ್ 6 ಅಥವಾ 7ಕ್ಕೆ ಬರುವುದಂತೂ ಬಹುತೇಕ ಕನ್ಫರ್ಮ್. ಯಾರೆಲ್ಲ ಈ ಚಿತ್ರಕ್ಕಾಗಿ ಕೂಡ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ, ಸಪ್ತಸಾಗರದಾಚೆ ಎಲ್ಲೋ ಎಂಬಿತ್ಯಾದಿ ಬ್ಲಾಕ್ಬಸ್ಟರ್ ಸಿನಿಮಾಗಳ ಬಳಿಕ ನಿರ್ದೇಶಕ ಹೇಮಂತ್ ರಾವ್ ಅವರ ನಿರ್ದೇಶನದಲ್ಲಿ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಶಿವಣ್ಣ ಅಭಿನಯದ ಭೈರವನ ಕೊನೆಪಾಠ ಎನ್ನುವ ಸಿನಿಮಾದ ಟೈಟಲ್ ಇತ್ತೀಚೆಗೆ ಅನೌನ್ಸ್ಮೆಂಟ್ ಆಗಿತ್ತು. ಇದೀಗ ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಹೇಳಿದಂತೆ ಇದೊಂದು ಪಿರಿಯೋಡಿಕಲ್ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅಂತೂ ದೊಡ್ಡ ರೆಸ್ಪಾನ್ಸ್ ಅನ್ನು ಹಾಗೆ ಇಂಪ್ರೆಸಿವ್ ಆಗಿ ಕಂಡು ಬರ್ತಾ ಇದೆ. ನನಗಂತೂ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಇಷ್ಟವಾಯಿತು. ಇದುವರೆಗೂ ಶಿವಣ್ಣನವರ ಬಂದಿರುವ ಸಿನಿಮಾಗಳಲ್ಲಿ ಒಂದು ವೆರೈಟಿ ಸಿನಿಮಾವಾಗಿ ಈ ಸಿನಿಮಾ ಬರಲಿದೆ. ಆದ್ದರಿಂದಲೇ ಈ ಚಿತ್ರಕ್ಕೆ ಒಂದು ದೊಡ್ಡ ಬಜೆಟ್ ಇರಲಿದೆ ಎನ್ನುವ ಮಾಹಿತಿ ಕೂಡ ಈ ಮೂಲಕ ಕನ್ಫರ್ಮ್ ಆಗಿದೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಈಗಾಗಲೇ ಸಿನಿಮಾದ ಚಿತ್ರೀಕರಣವನ್ನು ಕೆಲವೊಂದು ದಿನಗಳ ಚಿತ್ರೀಕರಣ ಕೂಡ ಆಗಿದೆ. 1400 ಕಾಲದಲ್ಲಿ ನಡೀತಾ ಇರುವ ಕಥೆಯನ್ನು ಕುರಿತು ಈ ಚಿತ್ರವು ಬರಲಿದ್ದು, ಇದು ಒಂದು ಆಕ್ಷನ್ ಡ್ರಾಮಾ ಸಿನಿಮಾವಾಗಲಿದೆ ಕೂಡ. ಸಿನಿಮಾದ ಶೂಟಿಂಗ್ ಅನ್ನು ಮತ್ತೆ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಮರು ಆರಂಭ ಮಾಡಲಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಹೇಗಿದೆ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸದಾಗಿ ರಾಮ್ ಚರಣ್ ಅವರ ಕೆರಿಯರ್ನಿಂದ ನಿರೀಕ್ಷೆಯಿಂದ ಕಾಯ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. RRR ಎನ್ನುವ ಸಿನಿಮಾ ರಿಲೀಸ್ ಆದ ಬಳಿಕ ಅವರ ಯಾವುದೇ ಒಂದು ಸಿನಿಮಾವು ರಿಲೀಸ್ ಆಗಿಲ್ಲ. ಬದಲಾಗಿ ಆಚಾರ್ಯ ಎನ್ನುವ ಸಿನಿಮಾದ ಕ್ಯಾಮೆರೋಲ್ನಲ್ಲಿ ಮಾತ್ರವೇ ಕಾಣಿಸಿಕೊಂಡಿದ್ರು. ಇದೀಗ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು, ಇದೀಗ ಈ ಸಿನಿಮಾವನ್ನು ಶಂಕರ್ ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರಕ್ಕೆ ಇನ್ನು 15 ದಿನಗಳ ಶೂಟಿಂಗ್ ಮಾತ್ರವೇ ಬಾಕಿ ಇದ್ದು, ಸಿನಿಮಾವು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎನ್ನುವ ಅಪ್ಡೇಟ್ ಅನ್ನು ಇದೀಗ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ. ಈಗಾಗಲೇ ರಾಮ್ ಚರಣ್ ಅವರ ಪೋರ್ಷನ್ ಕೂಡ ಮುಕ್ತಾಯಗೊಂಡಿದ್ದು, ಸಿನಿಮಾದ ಟೀಸರ್ ಅನ್ನು ಕೂಡ ಕೆಲವೇ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇಂಡಿಯನ್ ಸಿನಿಮಾದ 2ನೇ ಭಾಗ ರಿಲೀಸ್ ಆದ ಬಳಿಕ ಶಂಕರ್ ಅವರು ಈ ಸಿನಿಮಾದ 15 ದಿನಗಳ ಶೂಟಿಂಗ್ ಅನ್ನು ಕೂಡ ಮುಕ್ತಾಯಗೊಳಿಸಲಿದ್ದಾರೆ. ಇತ್ತೀಚೆಗೆ ಮಲಯಾಳಂನಲ್ಲಿ ದೊಡ್ಡ ಸಾಧನೆ ಮಾಡಿರುವ ಗುರುವಾಯೂರ್ ಅಂಬಲನಡೈಲ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಬಿಪಿನ್ ದಾಸ್ ಅವರ ಮುಂದಿನ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ನಡೀತಾ ಇದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಲಯಾಳಂ ನಟ ಫಹದ್ ಫಾಸಿಲ್ ಅವರು ಕಾಣಿಸಿಕೊಳ್ತಾ ಇದ್ದು, ಚಿತ್ರದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ತಮಿಳು ನಟ ಎಸ್.ಜೆ. ಸೂರ್ಯ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಇದೀಗ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು.